ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತ ನಾ ಲಾಗ್ ಮಾಡಾಕತ್ತಿಲ್ಲ, ಯಾಕಂದ್ರೆ ಒಂದು ರಿಯಾಲಿಟಿ ಇನ್ಸಿಡೆಂಟ್ ಹೇಳ್ಬೇಕು ನಿಮ್ಗೆ. ನನ್ನ ಲೈಫ್ದಾಗ ಆಗಿದ್ದು ಇವತ್ತ ನಾ ಬ್ಯಾಂಕಿಗೆ ಹೋಗಿದ್ದೆ. ಯಾಕಂದ್ರೆ ನಂದು ಬ್ಯಾಂಕ್ ಅಕೌಂಟ್ ಸಿಂಗಲ್ ಮಾಡೋದಿತ್ತು. ಅದಕ್ಕೆ ನಾ ಬಿಜಾಪುರದಾಗ ಒಂದು ಬ್ಯಾಂಕಿಗೆ ಹೋಗಿದ್ದೆ. ಅಲ್ಲಿ ಏನಾಯ್ತಂದ್ರೆ, ನಾ ನೋಡಿದ ಪ್ರಕಾರ ಅಲ್ಲಿ ಎಂಪ್ಲಾಯರ್ ಯಾರು ಕನ್ನಡನೇ ಮಾತಾಡಲ್ಲ. ಅದು ಅವ್ರ ಪರ್ಸ್ನಲ್ ಚಾಯ್ಸ್ ಬಿಟ್ರಿ, ಕನ್ನಡ ಮಾತಾಡಲಿ ಅಥವಾ ಹಿಂದಿ ಮಾತಾಡಲಿ. ಆದರೆ ಏನಾಯ್ತಂದ್ರೆ, ಒಬ್ರು ಅಜ್ಜಾರಿದ್ರು, ಅರೌಂಡ್ 60 to 80 ಏಜ್ ಇರ್ಬೇಕ್ರಿ. ನನಗೂ ಅಷ್ಟು ಗೊತ್ತಾಗಿಲ್ಲ ಅವ್ರದ್ದು ಏಜ್ ಎಟ್ಟಂತ. ಆದ್ರೆ ಅವ್ರದ್ದು ಏನಾಗಿತ್ತಂದ್ರೆ, ಅವ್ರದ್ದು ಏನೋ ಬ್ಯಾಂಕಿನ ಪ್ರಾಬ್ಲಮ್ ಇತ್ತು. ಆಗ ಮುಂದಿದ್ದ ಬ್ಯಾಂಕ್ ಎಂಪ್ಲಾಯಿ ಅವ್ರ ಜೊತೆ ಹಿಂದಿದಾಗ ಮಾತಾಡಕ್ತಾರೆ. ಅವ್ರಿಗೆ ಹಿಂದಿ ಏನು ತಿಳಿಬೇಕು ಹೇಳ್ರಿ. ಅವ್ರು ಕನ್ನಡದಾಗ ಮಾತಾಡಕ್ತಾರೆ, ಇವ್ರು ಹಿಂದಿದಾಗ ಮಾತಾಡಕ್ತಾರೆ. ನಾ ಅಂದೆ, ಅಜ್ಜ ನಾವೇನು ಎಜುಕೇಟೆಡ್ ಪರ್ಸನ್ ಅದ, ನಮ್ಗೆ ಹಿಂದಿ ಸ್ವಲ್ಪ ತಿಳಿತಿರ್ಬೇಕು, ಅಜ್ಜಗೆ ಏನು ತಿಳಿಬೇಕು. ಆದ್ರೆ ಅಜ್ಜನ ಜೊತೆ ಹಿಂದಿದಾಗ ಮಾತಾಡಕ್ತಾರೆ. ಆಗ ಒಬ್ಬ ಸೈಡಿಗೆ ಒಬ್ಬ ಅಣ್ಣ ಇದ್ದ. ಆ ಅಣ್ಣ ಹಿಂದಿನ ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡಿ ಆ ಅಜ್ಜಗೆ ಹೇಳಕತ್ತಾರೆ. ನಾ ಅಂದೆ, ಇದು ಓನ್ಲಿ ನಮ್ಮ ಬಿಜಾಪುರದಾಗ ಆಯ್ತಿತ್ತ ಅಥವಾ ಎಲ್ಲ ಕಡೆ ಹಿಂಗೆ ಆಯ್ತಿತ್ತ? ನಿಮಗೇನು ಅನ್ನಿಸ್ತೈತಿ ಕಮೆಂಟ್ ಮಾಡಿರಿ. ರಾಧೆ ರಾಧೆ.